ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದಷ್ಟು ಓಲ್ಡ್ ಇಯರಿಂಗ್ಸ್ ಇದ್ದು ನನ್ನ ಇಯರಿಂಗ್ಸ್ನ ಹಾಕ್ಕೊಂಡು ತುಂಬ ಬೋರ್ ಆಗಿತ್ತು. ಹಾಗಾಗಿ ಇದಕ್ಕೆ ನಾನು ಒಂದು ಡಿಸೈನ್ ಮಾಡ್ತಾ ಇದ್ದೀನಿ. ಓಲ್ಡ್ ಇಯರಿಂಗ್ಸ್ಗೆ ನಾನು ಡಿಫ್ರೆಂಟ್ ಲುಕ್ ಬರೋ ಹಾಗೆ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಿದ್ದಾವಲ್ಲ, ಇವೆಲ್ಲ ಓಲ್ಡ್ ಇಯರಿಂಗ್ಸ್. ನಾನು ಹಾಕ್ಕೊಂಡು ಬೇಜಾರಾಗಿತ್ತು. ಹಾಗಾಗಿ ನಾನು ಇವೇ ಇಯರಿಂಗ್ಸ್ಗೆನೆ ನಾನು ಡಿಫರೆಂಟ್ ಲುಕ್ ಬರಾಗೆ ಮಾಡ್ತೀನಿ. ಅದು ಹೇಗೆ ಅಂತ ನೋಡಿ, ವಿಡಿಯೋನೆಲ್ಲ ಸ್ಕಿಪ್ ಮಾಡ್ತಿರ್ತಾರ ನೋಡಿ. ಯಾವ ಇಯರಿಂಗ್ಸ್ಗೆ ಯಾವ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನನ್ನದು ಒಂದು ಪ್ಲೈನ್ದು ಇದು ಸ್ಟಡಿ ಟೈಪ್ ಇಯರಿಂಗ್ ನೋಡಿ. ಇದು ಆಲ್ರೆಡಿ ತಗೊಂಡು ಒಂದೆರಡು ವರ್ಷ ಆಯಿತು. ಇಟ್ಕೊಂಡು ಬೋರ್ ಆಗಿತ್ತು, ಪ್ಲೈನ್ ಆಗಿತ್ತಲ್ಲ. ಇದಕ್ಕೆ ಒಂದು ಡಿಸೈನ್ ಮಾಡೋಣ ಅಂತ ಈ ರೀತಿ B7000 ಗಮ್ನ ಫುಲ್ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ನಾನು ಸ್ಟಾರ್ ಶೇಪ್ ಮಲ್ಟಿ ಕಲರ್ ಕುಂದನ್ಸ್ನ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಒಂದೊಂದೇ ನೋಡಿ, ಮಿಡಿಲ್ ಅಲ್ಲಿ ಒಂದು ಇಟ್ಟಿದ್ದೀನಿ. ಆ ಕಡೆ ಈ ಕಡೆ ಎಲ್ಲಾನು ಮಲ್ಟಿ ಕಲರ್ಸ್ ಎಲ್ಲ ಇಡ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ಇಟ್ಬಿಟ್ಟಾದ್ಮೇಲೆ ಸೈಡಲ್ಲಿ ಸ್ವಲ್ಪ ಪ್ಲೈನ್ ಆಗಿ ಕಾಣ್ತಿತ್ತು. ಹಾಗಾಗಿ ನಾನಿಲ್ಲಿ 3mm ಸಿಲ್ವರ್ ಕುಂದನ್ನ ಪ್ಲೇಸ್ ಅದೇ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಸೈಡ್ ಎಲ್ಲ 3mm ರೌಂಡ್ ಶೇಪ್ ಸಿಲ್ವರ್ ಕುಂದನ್ನ ಸ್ಟಿಕ್ ಮಾಡಿದ್ದೀನಿ. ನೋಡಿ, ಎರಡೂ ಮಾಡಿದ್ದೀನಿ. ಈ ರೀತಿ ಕಾಣ್ತಾ ಇದೆ ಲುಕ್. ನೋಡಿದ್ರಲ್ಲ, ಮುಂಚೆ ಹೇಗಿತ್ತು ಇವಾಗ ಹೇಗಿತ್ತು ಅಂತ. ಇವಾಗ ಚೆನ್ನಾಗಿದೆ, ಮುಂಚೆ ಚೆನ್ನಾಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿ ಇನ್ನೊಂದು ಮಾಡಿಟ್ಟು ಮತ್ತೆ ಸ್ಯಾರಿ ವೇರ್ ಮಾಡ್ಕೊಂಡು ತುರುಬ್ ಕಟ್ಕೊಂಡು ಕಿವೆಗ್ಲ ಇದನ್ನ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ವೇರ್ ಮೇಲೂ ಸ್ಯಾರಿ ವೇರ್ ಮೇಲೆ ಆದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ನೆಕ್ಸ್ಟ್ ಇಯರಿಂಗ್ ಇದು ಸ್ಟಡ್ ಟೈಪ್ ಇರೋ ಇಯರಿಂಗ್ಸ್. ಇದಕ್ಕೆ ಬಂದ್ಬಿಟ್ಟು ನಾನು ಸೇಮ್ ಇದು 3mm ಮಲ್ಟಿ ಕಲರ್ ಕುಂದನ್, ಇಲ್ಲಿ ಮ್ಯಾಟ್ ಫಿನಿಶ್ ಕುಂದನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ರೌಂಡ್ ಶೇಪ್ ಇರೋದು. ಇಲ್ಲಿ ಅಷ್ಟೇ ಸೇಮ್ ನಾನು ಗ್ಲೂ ಅಪ್ಲೈ ಮಾಡಿಬಿಟ್ಟು ಮೇಲ್ಗಡೆ ಎಲ್ಲ ಮಲ್ಟಿ ಕಲರ್ಸ್ ಯಾವ್ಯಾವ ಕಲರ್ ಇದಾವೋ ನನ್ನ ಹತ್ರ ಅವನ್ನೆಲ್ಲ ಇಲ್ಲಿ ಸ್ಟಿಕ್ ಮಾಡ್ತಾ ಇಯರಿಂಗ್ ಎಲ್ಲಾನು ಸ್ಟಿಕ್ ಮಾಡ್ಕೊತ ಹೋಗ್ಬೇಕು. ನನ್ನ ಹತ್ರ ಯಾವ ಕಲರ್ ಇದಾವೋ ಅದೆಲ್ಲಾನು ಇಕ್ತಾ ಇದ್ದೀನಿ. ಕೆಳಗಡೆ ಸೈಡಲ್ಲಿ ಕೂಡ ನಾನು ಅದನ್ನ ಇಕ್ತಾ ಇದ್ದೀನಿ. ಮಲ್ಟಿ ಕಲರ್ ಕುಂದನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನನ್ನ ಹತ್ರ ಯಾವ ಕಲರ್ ಇದಾವೋ ಅವನ್ನ ಇಡ್ತಾ ಇದ್ದೀನಿ. ಇಲ್ಲಿ ಈ ಇಯರಿಂಗ್ ಮುಂಚೆ ಹೇಗಿತ್ತೋ ಇವಾಗ ಹೇಗಿತ್ತು ಅಂತ ಹೇಳಿ. ಇದು ಬಂದ್ಬಿಟ್ಟು ಇದು ಅಷ್ಟೇ ಸ್ಯಾರಿ ವೇರ್ ಮೇಲಾದ್ರೂ ಹಾಕೋಬಹುದು, ಮತ್ತೆ ಕುರ್ತಾ ಸೆಟ್ ಇದ್ರ ಮೇಲಾದ್ರೂ ಹಾಕೋಬಹುದು, ಜೀನ್ಸ್ ಮೇಲಾದ್ರೂ ಹಾಕೋಬಹುದು. ತುಂಬಾ ಚೆನ್ನಾಗಿ ಸಿಂಪಲ್ ಅಂಡ್ ಎಲೆಗೆಂಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಮತ್ತೆ ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ಜುಮ್ಕಾ. ಇದು ಮೇಲ್ಗಡೆ ನವಿಲ್ ಇದೆ, ಕೆಳಗಡೆ ಜುಮ್ಕಾ ಬಂದಿದೆ. ಇದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ನಾನು. ಆಲೇ ಒಂದು 5 years ಆಗಿದೆ ಇಯರಿಂಗ್ಸ್ ತಗೊಂಡು. ಹಾಗಾಗಿ ತುಂಬ ಪ್ಲೈನ್ ಅನ್ನಿಸ್ತಾ ಇತ್ತು. ನಾನು ಅದಕ್ಕಾಗಿ ಇದಕ್ಕೆ ಬೇರೆ ಏನಾದರೂ ಡಿಫರೆಂಟ್ ಲುಕ್ ಥರ ಮಾಡಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ಬಂದುಬಿಟ್ಟು ನಾನು ರೆಡ್ ಕಲರ್ ಐ ಶೇಪ್ ಕುಂದನ್ 3x6mm ಐ ಶೇಪ್ ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ನವಿಲ್ ಇದೆಯಲ್ಲ, ಆ ಫೇಸ್ ಬಿಟ್ಬಿಟ್ಟು ರೌಂಡ್ ಹಾಗೆ ಎಲ್ಲನೂ ಈ ರೀತಿ ಸ್ಟಿಕ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಜುಮ್ಕೆಗೆ ಬಂದುಬಿಟ್ಟು ನಾನು ಇದು 3mm ವೈಟ್ ಹಾಫ್ ಪರ್ಲ್ ಇರುತ್ತಲ್ಲ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ಫುಲ್ ರೌಂಡ್ ಆಗಿ ಜುಮ್ಕ ರೌಂಡ್ ಶೇಪ್ ಇದೆಯಲ್ಲ, ಅದು ಫುಲ್ ರೌಂಡ್ ಆಗಿ ಎಲ್ಲನೂ ನಾನು ವೈಟ್ ಇದು 3mm ವೈಟ್ ಹಾಫ್ ಪರ್ಲ್ನೇ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಡಿಫರೆಂಟ್ ಲುಕ್ ಹೇಗಿದೆ, ಅವಾಗ ಹೇಗಿದೆ ಇವಾಗ ಹೇಗಿದೆ ಅಂತ ಹೇಳಿ. ಇದು ಅಷ್ಟೇ ಸ್ಯಾರಿ ವೇರ್ಗೆಲ್ಲ ಹಾಕ್ಕೋಬೋದು. ಮತ್ತು ಇದು ಇನ್ನೊಂದು ಬಂದುಬಿಟ್ಟು ಇಯರಿಂಗ್, ಅದನ್ನು ಇಯರಿಂಗ್ ಸ್ಟಡ್ ಟೈಪ್ ಇಯರಿಂಗ್ಗೆ. ಇದಕ್ಕೆ ಬಂದುಬಿಟ್ಟು ನಾನು ಗೋಲ್ಡ್ ಕಲರ್ ಕುಂದನ್ಸ್ ಇರ್ತಾವಲ್ಲ ಅದನ್ನು ಡಿಸೈನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಬಂದುಬಿಟ್ಟು ಫುಲ್ಲೆಲ್ಲ ಗಮ್ಮೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಮಿಡಿಲಲ್ಲಿ
ಇದು ಸೆರಾಮಿಕ್ ಗೋಲ್ಡ್ ಕಲರ್ 3mm ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಆ ಕಡೆ ಫುಲ್ ರೌಂಡ್ ಆಗಿ ಬಂದ್ಬಿಟ್ಟು ಅಲ್ಲಿ ಮತ್ತೆ ಸ್ಟೋನ್ ಚೈನ್ನ ಹೀಗೆ ರೌಂಡ್ ಆಗಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಆ ಚೈನ್ ಸ್ಟಿಕ್ ಮಾಡಾದ್ಮೇಲೆ ಸೆರಾಮಿಕ್ ಗೋಲ್ಡ್ ಕಲರ್ ಇದು 3x6 ಕುಂದನ್ನ ರೌಂಡ್ ಆಗಿ ಈ ರೀತಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಫಿನಿಶ್ ಆಯಿತು. ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಡಿಫರೆಂಟ್ ಲುಕ್. ಇದು ಒಂಥರ ವೆರೈಟಿ ಆಗಿ ಕಾಣ್ತಾ ಇದೆ. ಇದು ಅಷ್ಟೇ ತುರುಬ್ ಕಟ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ. ಅಷ್ಟೇ ಸ್ಟಾರ್ಟಿಂಗ್ ಕಿವಿಗಳಿಗೂ ಇದಕ್ಕೂ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸೇಮ್ ಜುಮ್ಕಾ ಫಸ್ಟಲ್ಲಿ ತೋರಿಸಿದ್ನಲ್ಲ ಅದೇ ಥರ ಜುಮ್ಕಾನೇ, ಮೇಲ್ಗಡೆ ನವಿಲ್ ಬಂದಿರುತ್ತೆ. ಮತ್ತು ಇದು ನಾನು ಮೀಶೋದಲ್ಲಿ ಹೇಳಿದ್ನಲ್ಲ ಮೀಶೋದಲ್ಲಿ ತಗೊಂಡಿರೋದು ಅಂತ, ಸೆಟ್ ಬಂದಿದ್ವು ಕಲರ್. ಹಾಗಾಗಿ ಇದು ಇನ್ನೊಂದು ಪೈರು. ಇದಕ್ಕೂ ಸೇಮ್ ಎಲ್ಲ ಗ್ಲೂ ಅಪ್ಲೈ ಮಾಡಿಬಿಟ್ಟು ನಾನಿಲ್ಲಿ ಪಿಕಾಕ್ ಗ್ರೀನ್ ಕಲರ್ನ ಐ ಶೇಪ್ ಕುಂದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ, ಸೇಮ್ ಸ್ಟಾರ್ಟಿಂಗ್ ಜುಮ್ಕಾನ ಹೇಗೆ ಮಾಡಿದ್ದೀನೋ ಅದೇ ರೀತಿ ಅದು ರೆಡ್ ಕಲರು ಮತ್ತು ಇದು ಪಿಕಾಕ್ ಗ್ರೀನ್ ಕಲರ್. ಇದೊಂಥರ ಡಿಫರೆಂಟ್. ಇದು ಫುಲ್ ಇದು ಈ ಕಲರ್ ಸ್ಯಾರಿ ಇದ್ದರೆ ಸ್ಯಾರಿ ವೇರ್ ಮಾಡ್ಕೋಬೋದು, ಇಲ್ಲ ಇದು ಡ್ರೆಸ್ ಆದ್ರೂ ಚೆನ್ನಾಗಿ ಕಾಣುತ್ತೆ. ಡ್ರೆಸ್ ಬಂದ್ಬಿಟ್ಟು ವೈಟ್ ರೆಡ್ ಕಾಂಬಿನೇಷನ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಸೇಮ್ ಕಲರ್ ಮೇಲ್ಗಡೆ ಯಾವ ಕಲರ್ ಇಟ್ಟಿದ್ದೀನೋ ಅದೇ ಕಲರ್ ಇಲ್ಲಿ ಡ್ರಾಪ್ ಕುಂದನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಕಲರ್ ಡ್ರಾಪ್ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿ, ಫೈನಲ್ ಲುಕ್ ಹೀಗಿದೆ. ಓಲ್ಡ್ ಇಯರಿಂಗ್ಸ್ಗೂ ಡಿಫರೆಂಟ್ ತುಂಬಾನೇ ಇದೆ. ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ವೇರ್ ಮಾಡಿಕೊಂಡು ಈ ಕಿವೆಗಳು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಫ್ರೆಂಡ್ಸ್. ಹೇಗಿರೋ ಕಿವೆಗಳನ್ನ ಹೀಗೆ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು 5 ಸೆಟ್ ಮಾಡಿ ಈ ಥರ ಮಾಡ್ಕೋಬೇಕು ಅಂತೇನಿಲ್ಲ, ನಿಮಗೆ ಇಷ್ಟ ಬಂದಿದ್ದ ಥರ ಮಾಡ್ಕೋಬಹುದು. ನೀವು ಓನ್ ಚಾಯ್ಸ್, ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಡಿಸೈನ್ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆಲ್ಲ, ಒಂದಕ್ಕೂ ಇನ್ನೂ ಒಂದು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಈ ಇಯರಿಂಗ್ಸ್ ಅಲ್ಲಿ ಯಾವ ಇಯರಿಂಗ್ಸ್ ಇಷ್ಟ ಆಗಿದೆಯೋ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದಂತೂ ಮರಿಬೇಡಿ. ನಮ್ಮ ಹತ್ರ ಇರೋವೇನೆ ಮನೇಲಿ ಏನೇನಿದೆ ಅದರಲ್ಲೇನೆ ಡಿಸೈನ್ ಮಾಡಿರೋದು ಇದು. ನೋಡಿ, ಈ ಪಿಕ್ ಕಾಣ್ತಾ ಇದೆಯಲ್ಲ, ಇದು ಓಲ್ಡ್ ಇಯರಿಂಗ್ಸ್. ಅದನ್ನೇನೆ ಹೀಗೆ ನ್ಯೂ ಒನ್ ಡಿಸೈನ್ ಡಿಫರೆಂಟ್ ಲುಕ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಇಯರಿಂಗ್ಸ್ ಚೆನ್ನಾಗಿದೆ, ಬಟ್ ತುಂಬಾ ಅಂದ್ರೆ ಇಷ್ಟ ಆಗಿರೋದಂದ್ರೆ ಗೋಲ್ಡ್ ಸೆರಾಮಿಕ್ ಇದೆಯಲ್ಲ ಆ ಇಯರಿಂಗ್ಸ್, ಮತ್ತೆ ಇದು ಪಿಕಾಕ್ ಗ್ರೀನ್ ಕಲರ್ ಇದೆಯಲ್ಲ ಆ ಜುಮ್ಕಾ ಸೆಟ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ನಿಮಗೆ ಯಾವ ಇಯರಿಂಗ್ಸ್ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.